ಎದಕ್ ನನ್ ಬೆನ್ನ ತಗತಿ? ಇಷ್ಟು ವರ್ಷ ನನ್ನ ಜೀವನ ಹಾಳು ಮಾಡಿ ಸಾಲದಂತ ನನ್ನ ಮಗಳ ಜೀವನ ಹಾಳು ಮಾಡಕ್ ಬರತ್ತಿ? ನಿನ್ ಕೈ ಮುಗಿತೀನಿ, ದಯವಿಟ್ಟು ನಾನು ಹಿಂದ್ ಬರಕ್ ಹೋಗ್ಬೇಡ. ನನ್ನ ಪಾಡಿಗೆ ನಾನು ಬಿಟ್ಬಿಡು. ನೋಡಿದ್ರಿ ಇವತ್ತೇನಾತಂತ? ನೀವ್ ಇದ್ದಿದ್ರೆ ಹಿಂಗ ಆಗ್ತಿರ್ಲಿಲ್ಲ. ಇವತ್ತಿನ ಈ ಪರಿಸ್ಥಿತಿಗೆ ನೀವು ಬಿಟ್ಟು ಹೋಗಿದ್ದ ಕಾರಣ. ಕಣ್ಣಾಗ ಏನ್ ಇಟ್ಕೊಂಡ್ರಿ? ಒಟ್ಟಿಗೆ ನನ್ನ ತಿತ್ತಿರೋ ಏನ್ ತಿತ್ತಿರೋ? ಏ ಮಾಲಕ, ಇಂಥವ್ರನ್ನೆಲ್ಲ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿಲ್ಲ? ಬಂದರಲ್ಲಿ ಕೆಲಸ ಮಾಡಕ. ಅಲ್ಲ ಮತ್ತೆ ಎದಕ್ ಬರಕತ್ತಿ? ನೋಡು, ನಿನ್ ಕೈ ಮುಗಿತೀನಿ, ಪ್ಲೀಸ್ ನನ್ನ ಪಾಡಿಗೆ ನನ್ ಬಿಟ್ಬಿಡ. ನಾ ಹೇಳೋ ಮಾತ್ರ ಕೇಳ್ರಿ. ಏಕೆಲ್ಲ ಹೇಳಿ ಮುಗಿಸ್ಬಿಡೆ. ನಾ ಮಾಡಿದ ತಪ್ಪು ನಾನು ಯಾವತ್ತು ಕ್ಷಮಿಸಂಗಿಲ್ಲ ಅಂತ ನನಗೆ ಗೊತ್ತೈತಿ. ಅಕಸ್ಮಾತ್ ನೀವು ಕ್ಷಮಿಸಿದ್ರು ನಿಮ್ಮ ಮಗು ನಾನು ಯಾವತ್ತು ಕ್ಷಮಿಸಂಗಿಲ್ಲ ಅಂತ ಗೊತ್ತೈತಿ. ಆದ್ರೆ ಅವತ್ತೇನಾಯ್ತು ಅದ್ಯಾವುದು ಇಂಟೆನ್ಷನ್ಲಿ ಆಗಿದ್ದಲ್ರಿ. ಅಪ್ಪ ದೇವ್ರೆ, ನಾನು ಕ್ಷಮಿಸನಿ, ನನ್ನ ಮಗಳು ಇನ್ ಕ್ಷಮಿಸಳ. ಇನ್ನಿಲ್ಲಿಂದ ಹೋಗ್ಬಿಡು. ಅವತ್ ಬೈಕ್ನಾಗ ಕರ್ಕೊಂಡ್ ಹೋಗಿನಿ ಅಂತ ನನ್ ಗಂಡನ್ ಕರ್ಕೊಂಡೋಗಿ ಇಬ್ರು ಕೂಡ ಬೈಕ್ನಾಗಂತೂ ಬಿದ್ರಿ. ಅವ ಏನೋ ಸತ್ತ, ನೀ ಅಂತೂ ಬದುಕಿ ಅಲ್ಲ, ಚಂದಾಗಿದ್ಬಿಡು. ಅಕ್ಕ, ನಿಮ್ಮ ಹಸ್ಬೆಂಡ್ ನಾನು ಭಾಳ ಕ್ಲೋಸ್ ಫ್ರೆಂಡ್ಸ್. ಅವತ್ತಿನ ದಿನ ಬಿದ್ದಾಗ ನಾನು ಸತ್ತಿದ್ದೆ ಅಂದ್ರ ಇದೆಲ್ಲ ಮುಗಿದೋಗ್ಬಿಡ್ತಿತ್ತು. ಇವತ್ತಿಗೆ ನಿಮ್ಮ ಈ ಪರಿಸ್ಥಿತಿ ನೋಡಕ್ ನಂಗೆ ಆತಿಲ್ರಿ. ನಿಮ್ಗ ಆ ಕ್ಲೇಮ್ ಸಿಕ್ಕಿಲ್ಲ? ಕ್ಲೇಮಾ? ಹೌದ್ರಿ. ಒಂದ್ಸಲ ನಾನು ನಿಮ್ಮ ಗಂಡ ಇಬ್ರು ಸೇರಿ ಒಂದೊಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ವಿ. ಆ ಪೇಪರ್ಸ್ ನನ್ನ ಕಡೆನೇ ಇದ್ದು ಇತ್ತುವರಿ. ಅದ್ರ ಮೇಲೆ ಒಂದು ಫೋನ್ ನಂಬರ್ ಐತಿ. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರಿಪ್ಪ ಅಂದ್ರೆ ಆ ಇನ್ಶೂರೆನ್ಸ್ ಅಮೌಂಟ್ ಎಲ್ಲ ಕ್ಲೇಮ್ ಆಗ್ತಾವ. ನಿಮ್ಗೆ 2 ಕೋಟಿವರೆಗೂ ಕವರೇಜ್ ಸಿಗ್ತೈತಿ. 2 ಕೋಟಿನ? ಅವ್ರು ಇದನ್ನ ನನಗೆ ಹೇಳೇ ಇರ್ಲಿಲ್ಲಲ್ಲ. ಅಲ್ಲ, ಅಷ್ಟಕ್ಕೂ ಇದನ್ನ ತಗೊಳ್ಳೋಷ್ಟು ರೊಕ್ಕ ಎಲ್ಲಿಂದ ಬಂದು ಅವ್ರ ಹತ್ರ? ಇದೇನಷ್ಟು ತೊಟ್ಟಿಲ್ಲ ರೀ. ಇದ್ರ ಪ್ರೀಮಿಯಂಗಳು 400 ರಿಂದ 500 ರೂಪಾಯಿ ಪರ್ ಮಂತ್ ಶುರು ಆಗ್ತಾವ. ನಾನು ನಿಮ್ಮನ್ನ ಭಾಳ ತಪ್ಪು ತಿಳ್ಕೊಂಡಿದ್ದೆ ರೀ. ನೀವು ಇದ್ರ ಬಗ್ಗೆ ನಂಗೆ ತಿಳಿಸಿ ನನ್ನ ಮಗಳ ಜೀವನ, ನನ್ನ ಜೀವನ ಎರಡೂ ಸುದ್ದಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ರೀ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಿ? ಇದೆಲ್ಲ ನನ್ನ ಗೆಳೆಯ ಅಂದ್ರೆ ನಿಮ್ಮ ಯಜಮಾನರು ಮಾಡಿದಂಥ ಮುಂದಾಲೋಚನೆ. ಮುಂದೊಂದು ದಿನ ನಾವು ಇರಲಿಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ಗತಿ ಏನು ಅನ್ನೋದನ್ನ ನಾವು ಯಾರು ವಿಚಾರ ಮಾಡಿರಂಗಿಲ್ಲ ರೀ. ನಾವು ಇರುವಾಗನ ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಳೋದು ಭಾಳ ಇಂಪಾರ್ಟೆಂಟ್. ನೀವು ಹೆಂಗಾದರೂ ತೊಗೋರಿ. ಅಕಸ್ಮಾತ್ ಆನ್ಲೈನ್ ಒಳಗೆ ತೊಗೋತೀರಿ ಅಂತಂದ್ರೆ ನನ್ನ ಬಯೋಳಗೆ ಲಿಂಕ್ ಐತಿ, ಅಲ್ಲಿ ತೊಗೊಳೋದ್ರಿಂದ 15% ಡಿಸ್ಕೌಂಟ್ ಸಿಗ್ತೈತಿ. ಭಾಳಷ್ಟು ಇನ್ಶೂರೆನ್ಸ್ ಕಂಪ್ನಿಗಳು ಇರ್ತಾವೆ. ಯಾವ ಚಲೋ ಅನ್ಸುತ್ತೆ ನೀವೇ ಕಂಪೇರ್ ಮಾಡಿ ತೊಗೋಬೋದು. ಇದರಿಂದ ನಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿರ್ತೈತಿ.